ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಇದರ ಜೊತೆಗೆ ಈಗ ಪ್ರದೋಷ್ ಮಾಫಿ ಸಾಕ್ಷಿಯನ್ನಾಗಿ ಕೋರ್ಟ್ ಪರಿಗಣಿಸಿದೆ ಸಂತೋಷ್. ಹಾಗಾದರೆ ಮುಂದೆ ಪ್ರದೋಷ್ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ, ಜೊತೆಗೆ ನಡೆದಿದ್ದನ್ನು ನಡೆದ ಹಾಗೆ ಕಂಡಿದ್ದನ್ನು ಕಂಡ ಹಾಗೆ ಪ್ರತಿಯೊಂದು ಕೂಡ ಸತ್ಯವನ್ನೇ ಹೇಳಬೇಕು. ಸತ್ಯದ ಹೊರತಾಗಿ ಕೊಂಚಿತ್ತೂ ಕೂಡ ಜಾರಿದ್ರೆ ಮತ್ತೆ ಆರೋಪಿಯಾಗುವ ನಿರೀಕ್ಷೆಗಳಿರುತ್ತಾ, ಆರೋಪಿಯಾಗುವ ಸಾಧ್ಯತೆಗಳಿರುತ್ತಾ? ಖಂಡಿತವಾಗಿ ದಶರಥ, ಯಾಕಂತ ಹೇಳಿದ್ರೆ ಆದೇಶ ಮಾಡುವ ಮುಂಚೆ ನ್ಯಾಯಾಲಯ ಈಗಾಗಲೇ ಒಂದು ಷರತ್ತನ್ನು ಹಾಕಿರುವಂತದ್ದು. ಪ್ರಾಸಿಕ್ಯೂಷನ್ ಕೂಡ ಈತನನ್ನ ನೀವು ಏನಾದ್ರೂ ಅಪ್ರೂವರ್ ಸಾಕ್ಷಿಯಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ, ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಆದ್ರೆ ನಮ್ದೊಂದಿಷ್ಟು ಕಂಡೀಷನ್ಸ್ ಇರುತ್ತೆ ಅಂತ ಹೇಳಿದ್ರು. ಕಂಡೀಷನ್ಸ್ ಆರಂಭದಲ್ಲೇ ಪ್ರಾಸಿಕ್ಯೂಷನ್ ಹಾಕುವಂತ ಸಂದರ್ಭದಲ್ಲಿ ಈತ ಇಡೀ ಪ್ರಕರಣದಲ್ಲಿ ನನ್ನ ಪಾತ್ರ ಮಾತ್ರ ಏನೂ ಇಲ್ಲ ಅಂತ ಅಷ್ಟೇ ಹೇಳುವಾಗಿಲ್ಲ. ಇಡೀ ಪ್ರಕರಣದ 16 ಜನ ಆರೋಪಿಗಳು, ಇವನು ಸೇರಿದಂತೆ 17 ಜನ ಆರೋಪಿಗಳು ಯಾವ ರೀತಿಯಾಗಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಲಿಕ್ಕೆ ಮತ್ತು ಆತನ ಪತ್ತೆ ಮಾಡ್ಲಿಕ್ಕೆ ಪವಿತ್ರ ಗೌಡ ನೀಡಿದಂತ ಸುಪಾರಿಯಿಂದ ಆರಂಭವಾಗಿ ಆತನ ಹತ್ಯೆವರೆಗೂ ಮತ್ತು ಇಡೀ ಬಾಡಿಯನ್ನ ಡಿಸ್ಪೋಸಲ್ ಮಾಡೋವರೆಗೂ ಕೂಡ ಪೊಲೀಸರು ಪ್ರಕರಣ ದಾಖಲು ಮಾಡ್ಕೊಂಡು ಬಂಧನ ಮಾಡೋವರೆಗೂ ಆದಂತ ಏನು ಇನ್ಸಿಡೆಂಟ್ಗಳಿತ್ತು ಈತ ಪ್ರತ್ಯಕ್ಷವಾಗಿ ನೋಡಿರುವಂತದ್ದು, ಪರೋಕ್ಷವಾಗಿ ಈತನಿಗಿರುವಂತ ಮಾಹಿತಿ ಫೋನ್ ಮುಖಾಂತರ ಮಾತನಾಡಿರುವಂತದ್ದು, ಖುದ್ದು ಈತನೇ ಹೋಗಿ ಅಟೆಂಡ್ ಮಾಡಿರುವಂತದ್ದು, ಎಲ್ಲಾ ಆರೋಪಿಗಳು ಯಾವ್ಯಾವ ಆರೋಪಿಯ ಪಾತ್ರ ಏನೇನಿದೆ, ಯಾರ ಸೂಚನೆಗಳ ಮೇರೆಗೆ ಈ ಹತ್ಯೆಯನ್ನ ಮಾಡಲಾಯ್ತು, ಯಾರ ಸೂಚನೆ ಮೇರೆಗೆ ಈತನ್ನ ಕಿಡ್ನಾಪ್ ಮಾಡಲಾಯ್ತು, ಇದಾದ ನಂತರ ಬಾಡಿಯನ್ನ ಡಿಸ್ಪೋಸಲ್ ಮಾಡ್ಲಿಕ್ಕೆ ಎಷ್ಟು ಹಣವನ್ನ ಎಲ್ಲಿಂದ ತರಿಸ್ಕೊಟ್ರು, ದರ್ಶನ್ ಎಸ್ಕೇಪ್ ಮಾಡ್ಲಿಕ್ಕೆ ಮಾಡಿದಂತ ಕಾರಣಗಳೇನು, ಹೀಗೆ 10 ಘಟನೆಗಳ ಸನ್ನಿವೇಶಗಳಿರುವಂತದ್ದು. ಈ ಎಲ್ಲಾ ಸನ್ನಿವೇಶಗಳನ್ನ ಈತನನ್ನ ಬಿಟ್ಟು 16 ಜನ ಆರೋಪಿಗಳು ಏನೆಲ್ಲ ಮಾಡಿದಾರೆ ಅನ್ನೋ ಎಲ್ಲಾ ಮಾಹಿತಿಯನ್ನು ಕೂಡ ಈತ ನ್ಯಾಯಾಲಯದಲ್ಲಿ ಹೇಳ್ಬೇಕಾಗತ್ತೆ. ಇಲ್ಲ ಕೇವಲ ನನ್ಗೇನು ಗೊತ್ತಿಲ್ಲ, ನಾನು ಈ ಪ್ರಕರಣದಲ್ಲಿ ಇಷ್ಟು ಮಾತ್ರ ಬಾಡಿ ಇನ್ಸಿಡೆಂಟ್ ಆಗಿತ್ತು, ದರ್ಶನ್ ನನಗೆ ಫೋನ್ ಮಾಡಿದ್ರು, ಬಾಡಿ ಡಿಸ್ಪೋಸಲ್ ಮಾಡ್ಲಿಕ್ಕೆ 4 ಜನ ಬೇಕು, 30 ಲಕ್ಷ ಹಣ ಕೊಟ್ರು ಅಂತ ಹೇಳಾಗಿದ್ರೆ ಈತನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬಾರದು ಅಂತೇಳಿ ಪ್ರಾಸಿಕ್ಯೂಷನ್ ಆರಂಭದಲ್ಲಿ ಅರ್ಜಿಯನ್ನ ಹಾಕಿತ್ತು. ಹೀಗಾಗಿ ಇದೇ ಒಂದು ಅರ್ಜಿಯನ್ನ ಆಧಾರದ ಮೇರೆಗೆ ಇವರು ಷರತ್ತುಬದ್ಧವಾಗಿ ಇವತ್ತು ಅರ್ಜಿಯನ್ನ ಪುರಸ್ಕಾರ ಮಾಡಿರುವಂತದ್ದು. ಈತ ಉಳಿದ 16 ಜನ ಆರೋಪಿಗಳ ಬಗ್ಗೆ ಕೂಡ ನ್ಯಾಯಾಲಯದ ಮುಂದೆ ಸಂಪೂರ್ಣವಾದ ಮುಕ್ತವಾದ ಸಾಕ್ಷಿಯನ್ನು ನುಡಿಬೇಕಾಗುತ್ತೆ. ಆತ ಸಾಕ್ಷಿಯನ್ನು ನುಡಿದ ಬಳಿಕ ಈತನನ್ನ ಹೇಳಿರುವಂತ ಸಾಕ್ಷಿಯಲ್ಲಿ ಎಷ್ಟು ಮಟ್ಟಿಗೆ ಸತ್ಯಾಸತ್ಯತೆಯಿಂದ ಕೂಡಿರುತ್ತೆ ಅಂತ ಮೊದಲು ಪರಿಗಣನೆಗೆ ತೆಗೆದುಕೊಳ್ತಾರೆ. ಒಂದು ವೇಳೆ ಈತ ಇಲ್ಲಿ ಸುಳ್ಳು ಹೇಳುವಂತದ್ದು ಏನಾದ್ರು ಮಾಡಿದ್ರೆ ದರ್ಶನ್ನನ್ನ ಉಳಿಸ್ಲಿಕ್ಕೋ ಇಲ್ಲ ಪವಿತ್ರ ಗೌಡನ್ನ ಬಚಾವ್ ಮಾಡ್ಲಿಕ್ಕೆ ಇನ್ಯಾರು ಈತನ ಸ್ನೇಹಿತರನ್ನ ಬಚಾವ್ ಮಾಡ್ಲಿಕ್ಕೆ ಏನಾದ್ರು ಸುಳ್ಳಿ ಸಾಕ್ಷಿಗಳನ್ನ ಹೇಳಿದ್ರೆ ಪುನಃ ಈತನನ್ನ ಪ್ರಕರಣದ 14ನ ಆರೋಪಿಯಾಗಿಯೇ ಮುಂದುವರಿಸಲಾಗುತ್ತೆ. ಈತನನ್ನ ಮಾಫಿ ಸಾಕ್ಷಿಯಾಗಿ ಇವರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಹೀಗಾಗಿ ಆತ ನ್ಯಾಯಾಲಯದ ಮುಂದೆ ಏನು ಹೇಳ್ತಾನೆ ಅನ್ನೋದು ಅವನ ಭವಿಷ್ಯ ಕೂಡ ಆತನ ಇರುತ್ತೆ. ಅದರ ಜೊತೆಗೆ ಉಳಿದ 16 ಜನ ಆರೋಪಿಗಳು ಕೂಡ ಮುಂದಿನ ದಿನಗಳಲ್ಲಿ ಕಾನೂನು ಕುಣಿಕೆ ಏನಿರುತ್ತೆ ಇದು ಮತ್ತಷ್ಟು ಬಿಗಿಯಾಗುವಂಥದ್ದು. ಇದರಿಂದ ಯಾರೆಲ್ಲ ಪರ್ಮನೆಂಟ್ ಆಗಿ ಜೈಲಿನಲ್ಲಿ ಉಳ್ಕೋತಾರೆ ಈತ ನುಡಿಯುವಂತ ಸಾಕ್ಷಿಯ ಮೇಲೆ ಆಧಾರವಾಗಿರುವಂತದ್ದು. ದಶರಥ.